ವಿಜಯ ವಿಠಲ ದೇವಾಲಯ. ವಿಶಾಲ ವಿಜಯನಗರ ಪರಂಪರೆಯ ಅತ್ಯಂತ ಅಪ್ರತಿಮ ಅವಶೇಷಗಳಲ್ಲಿ ಒಂದು ವಿಜಯ ವಿಠಲ ದೇವಾಲಯ. ವಿಶಾಲ ಮತ್ತು ದೊಡ್ಡ ಆವರಣದಲ್ಲಿ ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ ಭವ್ಯ ಗೋಪುರ ಪ್ರವೇಶ ದ್ವಾರಗಳನ್ನು ಹೊಂದಿರುವ ವಿಠಲ ದೇವಾಲಯ ವಿಜಯನಗರ ದೇವಾಲಯದ ಶಿಲ್ಪಕಲೆಯ ಉತ್ತುಂಗ ಮಟ್ಟವನ್ನು ಅನಾವರಣಗೊಳಿಸುತ್ತದೆ. ಮೂಲ ದೇವಾಲಯವು ಇಮ್ಮಡಿ ದೇವರಾಯನ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಅದಕ್ಕೆ ಕೃಷ್ಣದೇವರಾಯನು ಕ್ರಿಸ್ತಶಕ 1509 ರಿಂದ 1530 ಸಾಕಷ್ಟು ಹೊಸ ಸೇರ್ಪಡೆಗಳನ್ನು ಮಾಡಿದನು. ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನವು ಒಂದು ಪುರಾತನ ಕಟ್ಟಡವಾಗಿದ್ದು ತನ್ನ ವಾಸ್ತುಶಿಲ್ಪ ಮತ್ತು ಸಾಟಿ ಇಲ್ಲದ ಕುಶಲ ಕಲೆಗೆ, ಕಲಾ ನೈಪುಣ್ಯಕ್ಕೆ ಬಹು ಪ್ರಸಿದ್ಧವಾಗಿದೆ. ಕಲ್ಲಿನ ರಥ. ಈ ದೇವಸ್ಥಾನವು ಕೆಲವು ಸುಂದರವಾದ ಕಲ್ಲಿನ ನಿರ್ಮಾಣಗಳನ್ನು ಒಳಗೊಂಡಿದೆ. ಈ ದೇವಸ್ಥಾನದ ಅಂಗಳದಲ್ಲಿರುವ ಕಲ್ಲಿನ ರಥದ ಸೊಬಗನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ. ರಥವನ್ನು ಸಂಪೂರ್ಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಭಾರತದ ಶಿಲ್ಪಕಲಾ ಕೌಶಲ್ಯಗಳ ಪ್ರತೀಕವಾದ ತ್ರಿವಳಿ ರಥಗಳಲ್ಲಿ ಇದೂ ಒಂದಾಗಿ ಗುರುತಿಸಲಾಗಿದ್ದು, ಕೋನಾರ್ಕ್ನ ಸೂರ್ಯದೇವನ ರಥ ಹಾಗೂ ಮಹಾಬಲಿಪುರಂನ ಪಂಚರಥಗಳು ಉಳಿದ 2 ರಚನೆಗಳಾಗಿವೆ. ರಥದ ಮೇಲೆ ಇಟ್ಟಿಗೆಯಲ್ಲಿ ಗೋಪುರವೊಂದನ್ನು ಕಟ್ಟಲಾಗಿತ್ತು. ಆದರೆ ಈಗ ಅದರ ಕುರುಹುಗಳಷ್ಟೇ ಉಳಿದಿವೆ.